ಎನುತ ಬಿಡೆತಿರುವಾಯನೊದೆ ದುಬ್ಬಿನಲಿ ಬೊಬ್ಬಿರಿದಂಬು ಸುರಪನ ವನವ ಮುತ್ತಿತು ಕೂಡೆ ಹೊತ್ತಿತು ಹೊಗೆಯ ಹೊರಳಿಯಲಿ ತನಿಗಿಡಿಯ ದಳ್ಳುರಿಯ ನಾಲಿಗೆ ಕೊನೆಗಳಲ್ಲಾಡಿದವು ಕಡುಲಾಗಿನಲಿ ಲಂಬಿಸಿ ಚುಂಬಿಸುದುದುರಿ ಲಲಿತ ನಂದನವಾ ಹೊದರಿನಲ್ಲಿ ಭುಗು ಭುಗಿಲು ಮುಗಿಲೆಂದೊದದುರಿ ಅಂಬರವನೊಣಗಿದ ಬಿದಿರ ಮೆಳೆಯಲಿ ಧಗಧಗಿಸಿ ಛಟ ಛಟನೆ ಛಟ ಛಟಸಿ ಕದಲಿ ಖರ್ಜೂರಾದಿ ತರುಜಾಲದಲ್ಲಿ ಸಿಮಿ 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 ಸಿಮಾಯತ ಒದಗೆ ಗುಹನೋದರದೊಳಗೆ ಘಾಡಿಸಿತು ಘನವಹ್ನಿ ಏನನೆಂಬೆನು ದಿವಿಜರಾಜೋದ್ಯಾನ ಹಾನಿಯನಾತನಾಳು ಕೃಶಾನುವಿನತನಿಗೊಬ್ಬನಿ ಕೃಷ್ಣಾರ್ಜುನರ ಬಲುಹ ಆ ನಿಖಿಳ ನಿರ್ಜರರುತಾಗಿ ವಿಮಾನಗತಿಯಲ್ಲಿ ಹಾಯ್ದರಂದವಮಾನಗತಿಯಲ್ಲಿ ಗಗನದಲ್ಲಿ ಗೀರ್ವಾಣಪತಿಪುರಕ್ಕೆ ಹೊಗೆಯ ಬಳಿಯಲಿ ತಳಿತ ಹುಯ್ಯಲ ಬೆಗಡಿದೇನೋ ಕೇಳೆನುತ ಸಿರಿಮೊಗದ ದುಗುಡದ ಸಾವಿರಾಲಿಗಳೊಗುವ ಕಿಡಿಗಳಲ್ಲಿ ಹಗೆಗಳಾರು ನಿವಾತ ಕವಚಾದಿಗಳು ತಾನಾರೆಂಬ ಶಕ್ರನ ದುಗುಡವನು ದೇವಾಳಿ ಕಂಡುದು ದೂರಿರುವುದು ನರನಾ ನಿನಗೆ ಮಗನೇ ಪಾರ್ಥ ನಿನ್ನರ ಮನೆಯ ಬಾಣ ಸದಾತನೇ ಶಿಖಿಯನುಜನೇ ಮುರವೈರಿ ನಿನಗನುಕೂಲರಾದರೆಲೆ ಬನದ ಬೇಗೆಯೋ ಪರಿಭವಾಲಂಬನದ ಒಸಗೆಯೋ ಬಂದುದಿದೆ ಬಿಡು ಮನೆಯ ಮನ್ನೆಯ ಗಂಡನಾಗೆಂದುದು ಸುರಸ್ತೋಮಾ ಐಸಲೇ ನಮ್ಮವರಲಾಹೋ ಹೋ ಸುರರು ಕಳವಳಿಸದಿರಿ ಯಾ ಪೈಸನಾಹುತಿಗೊಳಲಿನ ಪಾವಕನೆಮ್ಮ ಖಾಂಡವವಾ ಈ ಸುರರಿಗ ನರರಿಗಂತರವೇ ಸುಪೂತುರೆ ಕಾಲಗತಿಯನು ತಾ ಸುರೇಶ್ವರ ಖಾತಿಗೊಂಡನು ಕೃಷ್ಣ ಪಾರ್ಥರಿಗೆ ಕಾಹು ತೆಗೆಯಲಿ ಕಲ್ಪಮೇಘವ್ಯೂಹಗಳ ಬರಹೇಳು ಕಾಂಬೆನು ಸಾಹಸವನಿದರೊಳಗೆ ಕೃಷ್ಣಧನಂಜಯ ದ್ವಯದ ಈಹದಕ್ಕೆ ಪಡಿ ಪಚ್ಚವಿಲ್ಲವ ಗಾಹಿಸಲಿ ಖಾಂಡವವ ಹುಲ್ಲೆಯ ಹೂಹೆಗಳು ಹೆಬ್ಬುಲಿಗೆ ಹಾಯ್ದವನೆತ್ತ ಗರ್ಜಿಸುತ್ತಾ ಅರ್ಜುನನು ಹೀಗೆ ಹೇಳಿ ಬಾಣವನ್ನು ಬಿಡಲು ಅದು ಹೆದೆಯ ನಡುವನ್ನು ಮೀಟಿ ಸದ್ದು ಮಾಡುತ್ತಾ ಖಾಂಡವವನವನ್ನು ಮುತ್ತಲು ವನವು ಹೊಗೆಯ ತೆಕ್ಕೆಗಳ ಸಹಿತವಾಗಿ ಉರಿಯನ್ನು ಹೊತ್ತಿಸಿತು. ಕಿಡಿಗಳು ಕೆದರುತ್ತಿರಲು ದಳ್ಳುರಿಯು ಹಬ್ಬಿತು. ಅದು ಮೇಲಕ್ಕೆ ನೆಗೆದು ನಂದನವನವನ್ನು ಆವರಿಸಿತು. ಪೊದೆಗಳಲ್ಲಿ ಭುಗಿಭುಗಿಲೆಂಬ ಶಬ್ದದೊಡನೆ ಉರಿಯು ಆಕಾಶಕ್ಕೆ ಹಾರಿತು. ಬಿದಿರು ಮೆಳೆಗಳಲ್ಲಿ ಚಟಚಟನೇ ಉರಿ ಧಗಧಗಿಸಿತು. ಬಾಳೆ, ಖರ್ಜೂರ ಮೊದಲಾದ ಮರಗಳು ಸಿಮಿ ಸಿಮಿ ಎಂದು ಸದ್ದು ಮಾಡುತ್ತಾ ಉರಿದವು. ಮಹಾಗ್ನಿಯು ದಟ್ಟವಾದ ಕಾಡಿನೊಳಕ್ಕೆ ಹೊಕ್ಕಿತು. ದೇವೇಂದ್ರನ ಖಾಂಡವವನದ ನಾಶವನ್ನು ಏನೆಂದು ಹೇಳಲಿ? ಅವನ ಆಳುಗಳ ಸೋಲನ್ನು ಹೇಗೆ ವರ್ಣಿಸಲಿ? ಅಗ್ನಿಯು ತನೆಗೊಬ್ಬಿ ಮೆರೆದ ರೀತಿ ಎಂತಹುದ್ದು! ದೇವತೆಗಳು ಯುದ್ಧಕ್ಕೆ ಬಂದು ಸೋತು ಅವಮಾನದಿಂದ ಅಮರಾವತಿ ನಗರಕ್ಕೆ ಹೋದರು. ಖಾಂಡವವನ್ನು ಆವರಿಸಿರುವ ಹೊಗೆಯೊಡನೆ ಭಯದಿಂದ ಕೂಗುವುದು ಇದೇನು? ಏಕೆ? ಕೇಳಿಕೊಂಡು ಬನ್ನಿ ಎನ್ನುತ್ತಾ ಇಂದ್ರನು 1000 ಕಣ್ಣುಗಳನ್ನು ಕಿಡಿಯಿಡುತ್ತಾ, ನಮ್ಮ ಶತ್ರುಗಳು ಯಾರು? ನಿವಾತ ಕವಚರೇ? ಅಲ್ಲದಿದ್ದರೆ ಇನ್ನಾರು ಎಂದು ದುಗುಡದಿಂದ ಕೇಳಲು ದೇವತೆಗಳು ಅರ್ಜುನನ ದಾಳಿಯ ದೂರನ್ನು ಕೊಟ್ಟರು. ಇಂದ್ರನನ್ನು ಸಹಸ್ರಾಕ್ಷ ಎನ್ನುವಂತಹ ಹೆಸರಿನಿಂದಲೂ ಗುರುತಿಸುತ್ತಾರೆ. ನಿನ್ನ ಮಗನೇ ಆಗಿರುವ ಅರ್ಜುನ, ನಿನ್ನ ಮನೆಯ ಅಡಿಗೆಯವನೇ ಆದ ಅಗ್ನಿ, ನಿನ್ನ ತಮ್ಮನೇ ಆದ ವಿಷ್ಣು ಅಂದರೆ ಕೃಷ್ಣ, ಇವರೆಲ್ಲರೂ ನಿನ್ನವರೇ ಆದರೂ ಈ ದಾಳಿಗೆ ಕಾರಣರಾಗಿದ್ದಾರೆ. ಇದು ಖಾಂಡವ ದಹನವೋ ನಿನ್ನ ಸೋಲಿನ ವಾರ್ತೆಯೋ ತಿಳಿಯದು. ನೀನು ಮನೆಯನ್ನು ಬಿಟ್ಟು ಸಾಮಂತರೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ದೇವತೆಗಳು ಹೇಳಿದರು. ಮೂವರೂ ನಮ್ಮವರೇ ತಾನೆ.
ದೇವತೆಗಳೇ ನೀವು ಕಳವಳಗೊಳ್ಳಬೇಡಿರಿ. ತನಗಾದಷ್ಟನ್ನು ಅಗ್ನಿಯು ಖಾಂಡವ ವನದಲ್ಲಿ ಸುಡಲಿ. ದೇವತೆಗಳಾದ ನಮಗೂ ಮಾನವರಾದ ಅವರಿಗೂ ಎಲ್ಲಿಂದೆಲ್ಲಿಗೆ ಭಲೆ ಕಾಲಗತಿಯೇ ಎಂದು ದೇವೇಂದ್ರನು ಕೋಪಗೊಂಡನು. ಅವರು ನಮ್ಮ ಮೇಲೆ ದಾಳಿ ಮಾಡುವ ಹಾಗಾಯಿತೆ ಎಂದನು. ಕಲ್ಪ ಮೇಘಗಳ ಸುತ್ತಲಿನ ಕಾವಲವನ್ನು ತೆಗೆದು ಅವನ್ನು ಬರಹೇಳಿರಿ. ಕೃಷ್ಣಾರ್ಜುನರು ಎಂಬಿಬ್ಬರ ಸಾಹಸವನ್ನು ನೋಡಿಕೊಳ್ಳುತ್ತೇನೆ. ಈಗ ಬಂದಿರುವ ಸನ್ನಿವೇಶಕ್ಕೆ ಪ್ರತಿಮಾರ್ಗವೇ ಇಲ್ಲ. ಕಲ್ಪ ಮೇಘಗಳು ಖಾಂಡವವನವನ್ನು ನೀರಿನಲ್ಲಿ ಮುಳುಗಿಸಲಿ. ಜಿಂಕೆಯ ಗೊಂಬೆಗಳು ಹೆಬ್ಬುಲಿಯೊಡನೆ ಯುದ್ಧಕ್ಕೆ ಬಂದಿವೆ ಎಂದು ಇಂದ್ರನು ಘರ್ಜಿಸಿದನು. ಕಲ್ಪದ ಕೊನೆಯಲ್ಲಿ ಆಗುವ ಜಲಪ್ರಳಯವನ್ನು ತಂದು ಒಡ್ಡುವ ಮೇಘಗಳು, ಇವುಗಳಿಗೆ ಕಲ್ಪ ಮೇಘಗಳು ಎಂದು ಹೆಸರು.